ನಿಮ್ಮ NHI 0 ಟ್ಯಾಕ್ಸ್ ನನಗೆ ಬೇಡ. ನನ್ನ ರೋಡು ಸಾರ್ವಜನಿಕನ ರೋಡು. ಯಾರಪ್ಪನ ಮನೆ ದುಡ್ಡು ಅಲ್ಲ, ನಮ್ಮ ದುಡ್ಡು. ಕೇಳಿಸ್ಕೊಡ್ರಿ, ನಮ್ಮ ಅಪ್ಪನ ಮನೆ ದುಡ್ಡು. ನಾವು ದುಡ್ಡು ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ಟಿದೀವಿ. ಪ್ರತಿ ಲೀಟ್ರು ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಕಟ್ತಾ ಇದೀವಿ ಮೇಂಟೆನೆನ್ಸ್ಗೆ, ರೋಡ್ ಮೇಂಟೆನೆನ್ಸ್ಗೆ. ನೀವು ಮಾಡ್ತಾ ಇರೋದು, ನಿಮ್ಮ NHI ಮಾಡ್ತಾ ಇರೋದು ಹಗಲು ದೊರೋಡೆ. ಜನಗಳನ್ನ ರಕ್ತ ಹೀರಿ ಮಾಂಸ ತಿಂದು ಬದುಕ್ತಾ ಇರೋದು ನೀವುಗಳು. ನಿಮ್ಗೆ ನಾಚಿಕೆಗಳಾಗ್ಬೇಕು. ನಮ್ಗೆ ಸರ್ವಿಸ್ ರೋಡ್ ಕೊಡ್ಬೇಕು ಆಯ್ತಾ? ಖರ್ಚು ಮೇಲಧಿಕಾರಿ ಇದಾರೆ, ಯಾರು ಕರೆಸ್ತೀರಾ? ನಿಮ್ಮ ಆರೋಗ್ಯ ಕರೆಸ್ತೀರಾ? ನಿಮ್ಮ ಸಚಿವರು ಯಾರು ರಸ್ತೆ ಸಚಿವರು ಇದಾರ? ಕರೆಸ್ರಿ. ಹೋಗ್ತಾ ಇದೆ ತಾನೆ. ಕೈ ಎತ್ತಿ ನೋಡಿ ಹೇಳ್ತಾ ಇದ್ದೀನಿ, ನೀವುಗಳು ಜನಗಳನ್ನ ರಕ್ತ ಇರ್ಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರದ ಹೆಸರಲ್ಲಿ ಇರೋದು. ಇದು ಯಾರಪ್ಪನ ಆಸ್ತಿನೂ ಅಲ್ಲ, ಕೇಂದ್ರ ಸರ್ಕಾರದ ಬಂಡವಾಳನೂ ಅಲ್ಲ. ಇದು ಈ ರಸ್ತೆಗೆ ರಾಜ್ಯ ಸರ್ಕಾರ 70% ರಸ್ತೆ ಜಮೀನ್ ಖರೀದಿ ಕೊಟ್ಟೈತೆ. ಅದು ನಿಮ್ ದುಡ್ಡಲ್ಲ, ನಮ್ಮ ದುಡ್ಡು ಆಯ್ತಾ? ರೋಡ್ ಮಾಡ್ಲಿಕ್ಕೆ ಟ್ಯಾಕ್ಸ್ ಕಟ್ಟಿದೀವಿ ನಾವು. ಹಗಲು ದರೋಡೆಗೆ ನೀವ್ ಹಿಡಿದಿರೋದು. ನಮ್ ಸರ್ವಿಸ್ ರೋಡ್ ಕೊಡಿ, ನಿಮ್ ಟೋಲ್ ನಡೆಸ್ಕೊಳ್ಳಿ. ಇಲ್ವಾ? ನಿಮ್ ಟೋಲ್ ನಡೆಸಲಿಕ್ಕೆ ನಾವು ಅಡ್ಡಿ ಪಡಿಸ್ತೀವಿ. ನಾನ್ ಕಟ್ಟಿದ ಟ್ಯಾಕ್ಸ್ ಅಲ್ರಿ. ಸರ್ಕಾರ ಬಂದು ನಮ್ ಕೇಳ್ತ ಬಿಡಿ, ನೀವ್ ಯಾಕೆ ಕೇಳ್ತೀರಿ? ಭೂಮಿ ನಂದು. ಅದು ಯಾವ ಮೇಲಧಿಕಾರಿ ಬರ್ತಾರ ಬರ್ಲಿ, ಅದೇನಾಗ್ತದೆ ಹೋಗ್ರಿ, ಕೂತ್ಕೋರಿ. ನೋಡ್ರಿ, ಹೋಗಪ್ಪ ಎಲ್ಲ ಕೂತ್ಕೋರಿ. ಅದ್ಯಾವ ಅಧಿಕಾರಿನ ಕರೆಸ್ತೀರಾ ಕರೆಸಿ, ಅದೇನ್ ಮಾಡ್ತೀರೋ ಮಾಡಿ. ಹಿಡಿರಪ್ಪ. ಸರ್ವಿಸ್ ರೋಡ್ ಕೊಡ್ಬೇಕು ಇವತ್ತು. ಸರ್ವಿಸ್ ರೋಡ್ ಕೊಡ್ಬೇಕು. ಯಾವ ಅಧಿಕಾರಿ ಕರೆಸ್ತೀರಾ? ಇರೋಣ ಒಂದ್ ನಿಮಿಷ ಆಯ್ತು. ಇರೋಣ ಒಂದ್ ನಿಮಿಷ ಯಾಕೆ ಇರಿ ಒಂದ್ ನಿಮಿಷ. ಅವ್ರ ಗಡ್ಡೆ ಹಾಕೋದಲ್ಲ, ಎಲ್ಲಾರು ಗಡ್ಡೆ ಹಾಕ್ತೀರಿ. ಇರಿ ಒಂದ್ ನಿಮಿಷ. ಯಾಕೆ ಟೋಲ್ ಕಟ್ತೀಯಾ? ಜವಾಬ್ದಾರಿ ಇರ್ಬೇಕು, ಪ್ರಜ್ಞಾವಂತ ನೀವು. ಅವ್ರ ಅಡ್ಡ ಹಾಕಲಿ, ಅವ್ರು ಕೇಳಿ ಪಬ್ಲಿಕ್ ಕೇಳಿದ್ರೆ ಅಲ್ಗೋಗಿ ಜಮೀನು ನಮ್ದು, ಜಾಗ ನಮ್ದು, ಟೋಲ್ ನಮ್ದು. ಪರವಾಗಿಲ್ಲ, ಇರಿ 5 ನಿಮಿಷ ಇರಿ. ಬರ್ತಾರೆ, ಎಲ್ಲ ಬರ್ಲಿ. ನೀವು ಯಾವ ಬರೋ ನಿಂದೆ ಬಲೆ ಗಲಾಟೆಯಿಂದ ಬೇಕು. ಅವ್ರ ಅಪ್ಪಂದಂತೆ ಸರ್ಕಾರ. ಧಿಕ್ಕಾರ. ಈ ಹೋರಾಟ
ಘೋಷಣೆಗೆ ಹೋಗ್ಬೇಕಂತ ಹೋಗಿ. ಯಾಕೆ